ರೀಚ್ ಆದ್ವಿ. ನಾವು ಅನ್ಕೊಂಡು ಏನು ಟಾರ್ಗೆಟ್ ಏನಿತ್ತು ಆ ಟೈಮಿಗಂತೂ ರೀಚ್ ಆದ್ವಿ. ಬಟ್ ಏನಂತಂದರೆ ಪ್ರಾಬ್ಲಮ್ ಏನಂತಂದರೆ ಹೋಗಿ ನೋಡಿದ್ರೆ ನೆನ್ನೆಗಿಂತಲೂ ಸ್ವಲ್ಪ ಜಾಸ್ತಿನೇ ಫಾಗ್ ಇದೆ ಹೊರತು ಕಡಿಮೆ ಅಂತ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಸೇಮ್ ಅದೇ ಒಂದು 10 ಗಂಟೆ ತನಕ ನೋಡಿದ್ವಿ, 11 ಗಂಟೆ ತನಕ ನೋಡಿದ್ವಿ. ಇವತ್ತು ಕೂಡ ಒಂದು ಸ್ವಲ್ಪ ರಿಹರ್ಸಲ್ ಮಾಡಿದ್ವಿ. ಬಟ್ ಅದು ವೇಟ್ ಮಾಡಿದಷ್ಟು ಫಾಗೇ ಬರ್ತಾಯಿದೆ ಹೊರತು ಎಲ್ಲೂ ಕಡಿಮೆ ಆಗೋ ಲಕ್ಷಣನೇ ಕಾಣಿಸ್ತಾನೆ ಇಲ್ಲ. ಎಲ್ಲರಿಗೂ ಒಂಥರ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಏನು ಮಾಡಿದ್ವಿ, ಇನ್ನೊಂದು ಕಣ್ಕುಂಬಿ ಅಂತ ಮುಂದೊಂದು ಲೊಕೇಶನ್ ಇದೆ, ಅದು ಕೂಡ ಸ್ವಲ್ಪ ಹಿಂಗೆ ಇದೆ ಅಣ್ಣ, ಅಲ್ಲೂ ಸಿಗ್ಬೋದು ನಮಗೆ ವ್ಯೂ, ಮೋಸ್ಟ್ಲಿ ಹಿಂಗಿರಲ್ಲ ಅನಿಸುತ್ತೆ, ಅಲ್ಲಿ ಹೋಗೋಣ ಬನ್ನಿ ಅಂತ ಏನು ಮಾಡಿದ್ರು. ಮತ್ತು ಅಲ್ಲಿಂದ ಕಾಡೊಳಗಿಂದ ಎತ್ಕೊಂಡು ಎಲ್ಲನೂ ವೆಹಿಕಲ್ಸ್ ಎಲ್ಲ ತೊಗೊಂಡು ವಾಪಸ್ಸು ಅಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಅದು ಮುಂದೆ ಹೋಗ್ಬೇಕು. ಅದು ಪೂರ್ತಿ ಇನ್ನೂ ಒಳಗೆ ಹೋಗ್ಬೇಕು, ಅದು ಚಿಕ್ಕ ಹಳ್ಳಿ ಬರುತ್ತೆ ಅಲ್ಲಿ ತನಕ ಹೋದ್ವಿ. ಅಲ್ಲಿ ತನಕ ಅಷ್ಟೇ. ಅಲ್ಲಿಂದ ಆಚೆ ಬಂದು ಹೋಗೋ ತನಕನೂ ಒಂಥರ ಬಿಸಿಲು, ಸ್ವಲ್ಪ ಏನೋ ಒಂಥರ ವೆದರ್ ಎಲ್ಲ ಚೆನ್ನಾಗಿ ಕಾಣಿಸ್ತು. ಅಂದರೆ ಮೋಸ್ಟ್ಲಿ ಓಕೆ, ಆ ವೆದರ್ ನೋಡಿದ್ರೆ ಇಲ್ಲಿ ಓಪನ್ ಸಿಗುತ್ತೆ ಬಿಡು ಅನ್ನೋ ಒಂದು ಭರವಸೆ ಕೊಡ್ತದೆ. ಬಟ್ ಹೋಗ್ತೀವಿ ಹತ್ರ ಅದಂದರೆ ನಮ್ಗೆ ಅಲ್ಲಿ ಮುಂಚೆ ಒಂದು ಸಲ ಓಡಾಡಿದ್ದೆ ಅಲ್ಲ ಆ ಜಾಗದಲ್ಲಿ, ಹಾಗಾಗಿ ಆ ಜಾಗ ಎಲ್ಲಿ ಬರುತ್ತೆ ಅಂತ ಗೊತ್ತಿತ್ತಲ್ವ. ಸೊ ಹತ್ರ